ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಬಾಯ್ಬಿಡು. ಹೇಳ ನಮ್ಗೆ ಗೊತ್ತಿಲ್ಲ ಹೇಳ. ಸಿಂಗಾರಮ್ಮನ ಹಿಂದೆ ಬೆಂಬಲ ಕೊಡ್ತಾರ ಯಾರು ಅಂತ ಹೇಳೋ. ನಮ್ಗೆ ಗೊತ್ತಿಲ್ಲ ನಮ್ಗೇನು ಗೊತ್ತಿಲ್ಲ ಅಣ್ಣ, ಬಿಟ್ಬಿಡಿ ಅಣ್ಣ. ಗೊತ್ತಿಲ್ವಾ? ಹೇಳಲ್ಲ, ಇನ್ನೊಂದೆರಡು ಗುದ್ದು ಕೊಡಂತ ಎಲ್ಲ ಬಾಯ್ ಬಿಡ್ತಾನೆ. ಊರಿಗೆ ಹೀಗೆ ಪೆಟ್ಟು ಕೊಟ್ಟರೆ ಗೊತ್ತಾಗಲ್ಲ, ನಮ್ಮ ಮಂಗಳೂರು ಸ್ಟೈಲಲ್ಲಿ ಕೊಟ್ಟರೆ ಉಂಟಲ್ಲ ಎಲ್ಲ ವಿಷಯ ಆಚೆಗೆ ಹಾಕ್ತಾರೆ. ಕೊಡ್ಲಾ? ನನಗೂ ಕೊಟ್ಟು ಸಾಕಾಯ್ತು, ಕೊಡ್ಲಾ? ನನ್ನ ಮಗನೇ ಸ್ವಾಮಿ. ನೀವು ಹುಲಿ ಬಾಯಿ ಬಿಡಿಸ್ತೀನಿ ಅಂತೇಳಿ ಪ್ರಜ್ಞೆ ತಪ್ಪಿಸ್ಬಿಟ್ಟಲ್ಲ. ಒಂದು ನಿಮಿಷ ಹೇಳು. ಏಯ್, ಮತ್ ನೀರ್ ಎರ್ಚಿ ಎಬ್ಬಿಸ್ಕೊಳ್ಳ. ಸರಿ ಅಮ್ಮ, ನೀರು ಕೊಡ. ಬಾಬಾ, ಈ ನನ್ನ ಮಕ್ಕಳು ಕೂಡ ಶಾಮೀಲಾಗವ್ರೆ. ನಾಲ್ಕು ತದುಕಿದ್ರೆ ಎಲ್ಲ ಬಾಯ್ಬಿಡ್ತಾರೆ. ಕಡ್ಡಿ ಇವರಿಬ್ರು ಕಟ್ ಹಾಕ್ಲ. ಏಯ್ ತಗೋಬರಲ್ಲ. ಗಂಟೆ ಸುಮ್ಮನೆ ಬಿಡ. ಹುಲಿ ಸೊಸೆ ಹೆಸರಿಗೆ ಮೊಸಿ ಬಳಿಬೇಕು ಅಂತಲೇ ಸಿಂಗೋರವಂತವ ಸೇರ್ಕೊಂಡು ಈಟೊಂದೆಲ್ಲ ನಾಟಕ ಆಡ್ತಿದ್ದೀರಾ. ಏ ಬಂಗಾರಮ್ಮ, ನೀನು ನಿನ್ ಸೊಸೆ ಸೇರ್ಕೊಂಡು ದುಡ್ಡು ತಿಂದಿದ್ ಗೊತ್ತಾಗಿದೆ ಅಂತ ಇವಾಗೆಲ್ಲ ತಂದು ನಮ್ಮ ತಲೆ ಕಟ್ಟಕ್ ನೋಡ್ತಾ ಇದೀಯಾ? ಈ ತರ ನಮ್ಗೆ ಹಿಂಸೆ ಕೊಡ್ತಾ ಇದ್ರೆ ಇದ್ರ ಪರಿಣಾಮ ಏನಾಗುತ್ತೆ ಗೊತ್ತಾ? ಶಿವನ್ ಪಾದ ಸೇರ್ಕೊಂಡ್ಬಿಡ್ತೀಯ. ಎಲ್ಲ ಅಂದ ನೀನು. ಕಂಟೆ ಬಡ ಕಣ. ಯಾವತ್ತೆ ಅಂತ ನನ್ನ ಹೆಂಡ್ರ ಮ್ಯಾಕೆ ಅಪದ ವರ್ಸ್ತೀರಾ? ಬಾಯ್ ಬಿಟ್ರಲ್ಲ, ಇದೆಲ್ಲ ಸಿಂಗಾರನ್ ಕುಮ್ಮಕ್ ತಾನೆ. ನೀವಿಬ್ರು ಅದ್ರಾಗೆ ಸಾಮೇಲ್ ಆಗಿದ್ದೀರಲ್ವೇ? ವಾ, ಹಿಂಗೆಲ್ಲ ಹೇಳಿದ್ರೆ ಬಾಯ್ ಬಿಡಕ್ಕಿಲ್ಲ. ಬುಡಕ್ಕೆ ಮೆಣಸಿನ್ಕಾಯಿ ಇಡಬೇಕು. ಅಣ್ಣ, ನಾನು ಆಗ್ಲೇನೆ ಮಾರ್ಕೆಟಿಂದ ಮೆಣಸಿನ್ಕಾಯಿ ತಂದಿಟ್ಟಿವ್ನಿ. ಏಯ್, ನಿಜ ಹೇಳ್ತೀರಿಲ್ವಾ? ಇಲ್ಲಂದ್ರೆ ಕಡೆಗೆ ಮೆಣಸಿನಕಾಯಿ ಇರ್ತೀವಿ ನೋಡಿ. ಕಂಟಿ, ಇವ್ರನ್ನ ಹಿಂಗೆ ಒಬ್ಬೊಬ್ಬರನ್ನಾಗಿ ವಿಚಾರಿಸ್ಕೊಂಡ್ರೆ ಆಗಲ್ಲ ಮಗ. ಎಲ್ರನ್ನು ಒಟ್ಟಿಗೆ ಗುಡ್ಡ ಹಾಕಿ ಚರ್ಮ ಸೆಲಿಯುಮ. ನಾವು ಕೊಡೋ ಶಿಕ್ಷೆಗೆ ಸಿಂಗೋರಮ್ಮ ಪತ್ರಗುಟ್ಟವಾಗ್ಬೇಕು. ಹಂಗಾರೆ ಮೊದಲು ಆ ದಾಸಪ್ಪನ ಹೇಳ್ಕೊಂಬರ್ಬೇಕವ. ಆ ನನ್ನ ಮಗ ಕೂಡ ಸಿಂಗರವನ ಜೊತೆ ಸೇರ್ಕೊಂಡವನೆ. ಹಂಗಾದ್ರೆ ಹೋಗಿ ಮೊದಲು ದಾಸಪ್ಪನ ಹೇಳ್ಕೊಂಡ್ ಬಾ. ಎಲ್ರಿಗೂ ಒಟ್ಟಿಗೆ ಸೇರಿಕಾರ ಅರ್ಯುಮ. ಸರಿವಾ? ನನಗಂತೂ ಆಗ್ತಿರೋ ಬೆಳವಣಿಗೆ ನೋಡಿ ತುಂಬಾನೇ ಖುಷಿ ಆಗ್ತಿದೆ. ನಾನು ಅನ್ಕೊಂಡಿರೋದು
ಆದಷ್ಟು ಬೇಗ ನನ್ನ ಕೈಗೆ ಸೇರುತ್ತೆ ಅನ್ನೋ ನಂಬಿಕೆ ಬರ್ತಿದೆ. ಇದಕ್ಕೆಲ್ಲ ಕಾರಣ ಸಿಂಗಾರಮ್ಮ. ನಾವು ಮೊದಲು ಅವಳಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಹೌದೌದು, ನೋಡಕ್ ಬಂಗಾರನ್ ಥರ ಇದ್ರು ಮಾಡೋ ಕೆಲಸ ಎಲ್ಲ ಬಾಯ್ ಬಡ್ಕೊಳ್ಳೋದೆಯ. ಅಲ್ಲ, ಆ ಸಿಂಗಾರಿ ದೊಡ್ಡ ಪ್ಲಾನ್ ಮಾಡಿ ಏಟ್ ಮೇಲೆ ಏಟ್ ಕೊಟ್ಟು ಎಲ್ಲರನ್ನೂ ಒಂದಕ್ಕಿಂತ ನೆಲ ಕಚ್ಕೊಳಂಗ್ ಮಾಡ್ಬಿಟ್ಲಲ್ಲ. ಇವಾಗ ಆಗಿರೋ ರಾಧ ಅಂತಾನೆ ಪುಟ್ಟಕ್ಕಂಗೂ ಬಂಗಾರಮ್ಮಂಗೂ ತಡ್ಕೊಳಕ್ ಆಯ್ತಿಲ್ಲ. ಇನ್ ಮುಂದಕ್ಕೆ ಆ ಸಿಂಗಾರಮ್ಮ ಮಾಡಿರೋ ಪ್ಲಾನ್ ನೋಡಿದ್ರೆ ಇವ್ರಿಬ್ರು ತಡ್ಕತಾರ. ತಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಸಾಯ್ಲಿ ಬಿಡಿ, ನಮಗ್ ಬೇಕಾಗಿರೋದು ನಮಗ್ ಸಿಗುತ್ತಲ್ಲ ಅಷ್ಟ್ ಸಾಕು. ಯೋನೆ ಹೇಳು ನಂಜಮ್ಮ, ನಾನೇ ಹೋಗಿ ಆ ಪುಟ್ಟಕ್ಕಂತಾವ ಮನೆ ಮೆಸ್ಸು ಕಿತ್ಕೊಂಡಿದ್ರು ಈಟೋ ಒಂದು ಮಜಾ ಸಿಕ್ತಿರ್ಲಿಲ್ಲ. ಇಷ್ಟೆಲ್ಲ ಅವಮಾನ ಆದ್ಮೇಲೆ ಆ ಪುಟ್ಟಕ್ಕ ಎಲ್ಲಿ ಊರಲ್ಲಿ ಇರ್ತಾರೆ? ಹೌದ್ರಾದ ಊರ್ನಾಗೆಲ್ಲ ಉಪದೇಶ ಮಾಡ್ಕೊಂಡು ಓಡಾಡ್ತಿದ್ದವಳು. ಇನ್ಯಾರು ಹೋಗಿ ಅವಳ ಮೆಸ್ನಾಗ ಉಪ್ಪು ತಿಂತಾರ ಇವಳು? ಹೌದೌದು, ಅಂತೂ ಇಂತೂ ಈಟ್ ದಿನ ಆದ್ಮ್ಯಾಕೆ ನಿನ್ ಲಾಟ್ರಿನೇ ಹೊಡಿತು ಬಿಡು ರಾಜಿ. ಹೌದು ನಂಜಮ್ಮ, ಊರ್ ಬಿಟ್ಟು ಹೋದ್ಮ್ಯಾಕೆ ಆ ಮನೆ ಮೆಸ್ಸು ಎಲ್ಲ ನಂದೆಯ. ನಂಗೂ ಅಟ್ಟಯ್ಯ, ಈ ದಿನಕ್ಕೆ ಹೊಸರಾಡದ ಮ್ಯಾಕೆ ಆ ಕುರ್ಚಿ ಮೇಲೆ ಕೂತ್ಕೊಳ್ಳೋ ಯೋಗ ಬಂದದೆ. ಇನ್ಮ್ಯಾಕೆ ಆ ಬಂಗಾರ 3 ಕಾಸ್ಗೂ ಬೆಲೆ ಇಲ್ದಿರೋ ಉಡ್ದಾರ. ನನಗೂ ಅಷ್ಟೇಪ್ಪ, ಮನೇಲಿ ಮುಕ್ಕಿ ಕಟ್ಟ ಹೆಚ್ಚಾಗಿ ಮದುವೆ ಮಾತುಕತೆವರೆಗೂ ಹೋಗಿತ್ತು. ಈಗಾಗಿರೋ ತಲೆನೋವಿಗೆ ಎಲ್ರು ಮುಲ ಹುಡುಕ್ತಾರೆ ಹೊರತು ಯಾರು ಮದ್ವೆ ಬಗ್ಗೆ ಮಾತಾಡಲ್ಲ. ಹೌದು, ಆ ಸಿಂಗಾರಮ್ಮನ ದಯದಿಂದ ಸಾವ್ಯಾರ್ದು ಸ್ವರ್ಗಕ್ಕೆ ನಾವು ಸೇರಿದ್ವಿ. ಇದನ್ನ ಈಟಕ್ಕೆಯ ಬಿಟ್ಟು ನಾವು ಕೈ ಕಟ್ ಕೂರ್ಬಾರ್ದು. ಹೌದೌದು, ಬಳ್ದಷ್ಟು ಬಣ್ಣ ಬಗ್ದಷ್ಟು ಚಿನ್ನ ಅನ್ನೋಂಗೆ ಈ ಪರಿಸ್ಥಿತಿನ ಉಪಯೋಗ ಮಾಡ್ಕೊಂಡು ಇನ್ನಷ್ಟು ಅನುಕೂಲ ಪಡ್ಕೋಬೇಕು. ಜೈ ಸಿಂಗಾರಮ್ಮ, ಜೈ ಜೈ ಸಿಂಗಾರಮ್ಮ. ನನ್ನ ಒಡ್ಬಿಡ್ತವಳಿಂದ ನಿನ್ಗೆ ಓಟೆಲ್ಲ ನೋವಾಗ್ತೈತೆ ಪುಟ್ಟಕ್ಕ. ನಿನ್ ಮಗಳದ್ ಕಳ್ಕೊಂಡೆ, ನನ್ನ ಸೊಸೆದ್ ಕಳ್ಕೊಂಡೆ, ಈಗ ಜೊತೆನಾಗೆ ಮರ್ವಾದೇನು ಕಳ್ಕೊಳ್ತಾ ಇದೀವಿ. ನನ್ನಿಂದೆ ಇದೆಲ್ಲ ಆಯ್ತಿರೋದು ಪುಟ್ಟಕ್ಕ, ನನಗ್ ಸಂಬಂಧಪಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.